ನವರಾತ್ರಿ. ನವರಾತ್ರಿಯ ಎರಡನೇ ದಿನವು ತಾಯಿ ದುರ್ಗೆಯ ಎರಡನೆಯ ರೂಪ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯ ದಿನವಾಗಿದೆ. ನವರಾತ್ರಿ ಎರಡನೇ ದಿನದಂದು ಪೂಜಿಸಲ್ಪಡುವ ಬ್ರಹ್ಮಚಾರಿಣಿ ದೇವಿಯ ಬಗ್ಗೆ ಮತ್ತು ಅವಳಿಗೆ ಸಂಬಂಧಿಸಿದ ಪುರಾಣದ ಕಥೆ. ಬ್ರಹ್ಮಚಾರಿಣಿ ದೇವಿ ಕೂಡ ಸತೀ ದೇವಿಯ ಪುನರ್ಜನ್ಮ ಎಂದು ಪರಿಗಣಿಸಲಾಗಿದೆ. ತಾಯಿಯ ಈ ರೂಪವನ್ನು ಪೂಜಿಸುವುದರಿಂದ ದೃಢತೆ, ತ್ಯಾಗ, ಸಂಯಮ, ಸದ್ಗುಣ ಇತ್ಯಾದಿಗಳ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಜೀವನದ ಅತ್ಯಂತ ಕಷ್ಟಕರ ಸಮಯಗಳಲ್ಲಿಯೂ ಸಹ ಒಬ್ಬ ವ್ಯಕ್ತಿಯು ತನ್ನ ಮಾರ್ಗದಿಂದ ವಿಚಲನಗೊಳ್ಳುವುದಿಲ್ಲ ಎಂಬ ನಂಬಿಕೆ ಇದೆ. ಬ್ರಹ್ಮಚಾರಿಣಿ ದೇವಿಯು ಬಿಳಿ ಉಡುಪು ಧರಿಸಿ ಅಷ್ಟದಳ ಹಾರವನ್ನು ಬಲಗೈಯಲ್ಲಿ ಹಿಡಿದುಕೊಂಡು ಎಡಗೈಯಲ್ಲಿ ಕಮಂಡಲ ಹಿಡಿದು ನಿಂತಿರುವ ಚಿತ್ರಣ ಧರ್ಮ ಗ್ರಂಥಗಳಲ್ಲಿದೆ. ಈ ಅಕ್ಷಯಮಾಲಾ ಮತ್ತು ಕಮಂಡಲವು ಧಾರಣೆ ಬ್ರಹ್ಮಚಾರಿಣಿ ಎಂಬ ಚಿತ್ರಣವು ದುರ್ಗಾಶಾಸ್ತ್ರಗಳ ಜ್ಞಾನ ಮತ್ತು ನಿಗಮನ ತಂತ್ರ ಮಂತ್ರ ಇತ್ಯಾದಿಗಳೊಂದಿಗೆ ಸಂಯೋಜಿಸಲ್ಪಟ್ಟಿದೆ ಎಂಬ ಉಲ್ಲೇಖವಿದೆ. ಬ್ರಹ್ಮಚರ್ಯ ಎಂಬ ಪದವು ಬ್ರಹ್ಮ ಮತ್ತು ಚರ್ಯ ಎಂಬ ಎರಡು ಪದಗಳಿಂದ ಬಂದಿದೆ. ಬ್ರಹ್ಮ ಎಂಬ ಪದವು ವಿಷ್ಣು ಅಥವಾ ದೇವರ ಯಾವುದೇ ಅಭಿವ್ಯಕ್ತಿಯನ್ನು ಸೂಚಿಸುತ್ತದೆ, ಆದರೆ ಚರ್ಯ ಪದವು ಸ್ವಯಂ ನಿಯಂತ್ರಣ ಅಥವಾ ಇಂದ್ರಿಯ ನಿಗ್ರಹವನ್ನು ಸೂಚಿಸುತ್ತದೆ. ಆಚರಣೆಯ ವಿಷಯಕ್ಕೆ ಬಂದಾಗ ಬ್ರಹ್ಮಚರ್ಯವು ಜೀವನದಲ್ಲಿ ಬ್ರಹ್ಮಚರ್ಯ ಇಂದ್ರಿಯಗಳ ಮೇಲೆ ನಿಯಂತ್ರಣ ಮತ್ತು ಉಪವಾಸ ದಿನಗಳ ಅನುಸರಣೆಯನ್ನು ಬಿಂಬಿಸುತ್ತದೆ. ಬ್ರಹ್ಮಚಾರಿಣಿಯನ್ನು ಪ್ರಾಯಶ್ಚಿತ್ತದ ದೇವತೆ ಎಂದು ಪರಿಗಣಿಸಲಾಗಿದೆ. ಪುರಾಣಗಳ ಪ್ರಕಾರ ಬ್ರಹ್ಮಚಾರಿಣಿ ದೇವಿಯ ಶಿವನನ್ನು ತನ್ನ ಪತಿಯಾಗಿ ಪಡೆಯಲು 1000 ವರ್ಷಗಳಿಗೂ ಹೆಚ್ಚು ಕಾಲ ಕಠೋರ ತಪಸ್ಸನ್ನು ಮಾಡಿದಳು. ತಪಸ್ಸಿನ ಸಮಯದಲ್ಲಿ ಅವಳು ಆರಂಭದಲ್ಲಿ ಹಣ್ಣುಗಳು ಮತ್ತು ಬಿಲ್ವ ಪತ್ರೆಗಳನ್ನು ಮಾತ್ರ ತಿನ್ನುತ್ತಿದ್ದಳು. ಅದಾಗಿ ಆಹಾರ ಬಿಟ್ಟು ಧ್ಯಾನಸ್ಥ ಸ್ಥಿತಿಗೆ ಹೋಗಿದ್ದಳು. ಇದರಿಂದಾಗಿ ದೇವಾನುದೇವನಾದ ಮಹಾದೇವನು ಸಂತುಷ್ಟನಾಗಿ ಆಕೆಯನ್ನು ವಿವಾಹವಾದನು. ಈ ಕಠೋರ ತಪಸ್ಸಿನ ಕಾರಣಕ್ಕಾಗಿ ಆಕೆಯನ್ನು ತಪಶ್ಚಾರಿಣಿ ಎಂದು ಕರೆಯುತ್ತಾರೆ.